ಏಳೇಳು ಜನ್ಮದಲ್ಲೂ ಕನ್ನಡ ಕುಲ. ಸ್ನೇಹಿತರೆ, ಹೊಸ ವಿಡಿಯೋಗೆ ಸುಸ್ವಾಗತ. ಇದರ ಬಾಳೆಗೆ ಮರಿ ಇರೋದ ಕುಯ್ದಾಕಬೇಕು. ಕುಯ್ತಾ ಇರೋದು ನಮ್ಮಪ್ಪ. ನೋಡಿ, ಇದು ಸುಮಾರು ಎಷ್ಟು ತಿಂಗಳು ಗಿಡ ಅಂದರೆ ಬಾಳೆ ಒಂದು 10 ತಿಂಗಳು ಗಿಡ. ನೋಡಿ, ಎಲ್ಲ ಗೊನೆಗೆ ಬಂದವೆಲ್ಲ. ನೋಡಿ, ನೋಡಿ ಅದೊಂದು ಗೊನೆ ಹೊಡೆದಿದೆ, ತೋರಿಸ್ತೀನಿ ಬನ್ನಿ. ಅಲ್ಲೇ ಸುಮಾರು ಎಲ್ಲ ಆಲ್ಮೋಸ್ಟ್ ಎಲ್ಲ ಗೊನೆ ಹೊಡೆದವೆ. ಇನ್ನೂ ಸಣ್ಣವು ಎಳೆ ಗೊನೆ, ಇನ್ನೂ ಗೊನೆ ಹೊಡಿತವೆ. ಕಾಯಿ ದಪ್ಪ ಆಯ್ತವೆ, ಒಂದು 10 kg ಬರ್ತವೆ ಒಂದೊಂದು ಗೊನೆ. ಇನ್ನೂ ಗೊನೆ ಹೊಡಿತಾವೆ, ಸಣ್ಣ ಸಣ್ಣದಾಗಿ ಗೊನೆ ಹೊಡಿಯವೇ. ಅದ್ರ ಜೊತೆಗೆ ಅಡಿಕೆ ಗಿಡನೂ ಅವೆ. ನೋಡಿ, ಕಳೆ ಐತೆ, ರೋಡ್ ಹೊಡಿಸ್ಬೇಕು. ಆಗಲೇ ನಿನ್ನೆ ಹೇಳ್ದಲ್ಲ ಆ ಥರ. ಇದರ ಬುಡದಲ್ಲೆಲ್ಲ ಮರಿ ಇರ್ತಾವಲ್ಲ, ಹೊಡೆದಾಕ್ಬೇಕು. ಇಲ್ಲಾಂದರೆ ಗೊನೆ ಇಂಪ್ರೂವ್ಮೆಂಟ್ ಬರೋದಿಲ್ಲ. ಬಾಳೆ ಗೊನೆ, ನಿಮ್ಮ ಬಾಳೆ ಮರಿ ಎಲ್ಲ ಕುಯ್ದಾಯ್ತು, ಬಡ್ಡೆ ಎಲ್ಲ ಕ್ಲೀನ್ ಮಾಡಾಯಿತು. ಈಗ ಮನೆಗೆ ಹೋಗ್ಬೇಕು, ಮತ್ತು ತಿಂಡಿ ತಿನ್ನಬೇಕು. ತಿಂಡಿ ಇನ್ನೂ ತಿಂದಿಲ್ಲ. ಅಲ್ಲೇ ಟೈಮಲ್ಲೇ 9:30 ಆಗೈತೆ, ಇನ್ನೂ ತಿಂಡಿ ತಿಂದಿಲ್ಲ. ಆದರೆ ರೈತರು ಕಷ್ಟನೇ ಹಂಗೆ, ಕರೆಕ್ಟ್ ಟೈಮ್ ತಿಂಡಿ ತಿನ್ನೋಕ್ಕಾಗಲ್ಲ. ನೋಡಿ, ಎಲ್ಲ ಈ ಥರ ಕೊಯ್ದು ಬಡ್ಡೆಗೆ ಹಾಕಿರೋ ಗೊಬ್ಬರ ಆಯ್ತದ. ಗೊಬ್ಬರ ಆದರೆ ಬುಡಕ್ಕೆ ಒಳ್ಳೆ ಬೇರಿಗೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ. ನೋಡಿ, ಎಲ್ಲ ದೊಡ್ಡವೇ, ಆದರೆ ಗೊನೆ ಇಳುವರಿ ಕಡಿಮೆ ಆಗಿದೆ. ನೋಡಿ, ಹೇಳು ರೈತರಿಗೆ ಏನಾರು ಒಂದು ಹೇಳು, ಸಜೆಷನ್ ಕೊಡು. ಕೊಯ್ದು ರೋಟ್ ಹೊಡಿಸ್ಬೇಕು. ಹೇಳಿದ್ದೀನಿ ಅದನ್ನೆಲ್ಲ ನೀನು ಹೇಳು. ಯಾವ ಥರ ಮಾಡಿರಿ ಯಾವ ಥರ ಬರುತ್ತೆ, ಅಡಿಕೆ ಗಿಡ ಹೆಂಗೆ ಬೆಳಿಬೇಕು. ದನಿನ ಗೊಬ್ಬರ ಕೊಡ್ಬೇಕಂತೆ. ನೋಡಿ, ಇವೆಲ್ಲ ರೋಟ್ ಹೊಡಿಸ್ಬೇಕು. ನೋಡಿ, ಈ ಥರ ಕಳೆ ಬಿಡಬಾರ್ದು. ಕಳೆ ಬಿಟ್ರೆ ಅಡಿಕೆ ಗಿಡ ಬೆಳೆಯೋಕ್ಕೆ ಬಿಡೋದಿಲ್ಲ. ನೋಡಿ, ಫಸ್ಟ್ ಮಾಡೋದು ಇದೊಂದೇ ಕೆಲಸ. ತೋಟ ಚೆನ್ನಾಗಿ ಇಕ್ಕೋಬೇಕಷ್ಟೇ. ಹುಳಾಪ್ಟೆ ಅಂದರೆ ಹಾವು, ಚೇಳು ಅಂಥವೆಲ್ಲ ಸೇರ್ಕೊತವೆ. ಇವೆಲ್ಲ ಕ್ಲೀನ್ ಮಾಡಬೇಕು, ಇಲ್ಲ ಅಂದರೆ ಕಾಡು ಆಯ್ತತಿ. 2 ವರ್ಷದ ಗಿಡ, 2 ವರ್ಷದ ಗಿಡ. ನೋಡಿ, ಈ ಮಟ್ಟಕ್ಕೆ ಬಂದೈತಂತೆ. 2 ವರ್ಷದ ಗಿಡ ಇವು. ಆದರೂ 2 ಸತಿ ಹಾಕಿರೋದು. ಗುಣಿ ಎಲ್ಲ ಕೈ ಆಡ್ಕೊಂಡಿರೋದು. ಹೋಗಿರೋವನ್ನೆಲ್ಲ ಅಡಿಕೆ ಹಾಕಬೇಕು. ಇಲ್ಲಾಂದರೆ ಒಂದೇ ಸತಿ ಎಲ್ಲ ಅಡಿಕೆ ಬರೋದಿಲ್ಲ. ಒಂದು ಸತಿ ಬರುತ್ತೆ, ಇನ್ನೊಂದು ಸತಿ ಬರುತ್ತೆ. ಆ ಥರ ಆಯ್ತತೆ. ಎಲ್ಲ ಒಂದೇ ಸಮ ಬರೋಲ್ಲ. ಆ ಥರ ಆಗುತ್ತಿಲ್ಲಿ ಅಡಿಕೆ ಬೆಳಿಬೇಕು ಅಂತ. ಈ ಬೀಜ ಕಾಂಗ್ರೆಸ್ ಗಿಡ ಎಲ್ಲಿತ್ತು ಅಂತ ಗೊತ್ತಿಲ್ಲ ಸ್ನೇಹಿತರೆ. ಅದ್ರ ಒಸಿ ಎಲ್ಲ ಜಾಸ್ತಿ ಎದ್ದೈತಿ. ಇದು ಪಾರ್ಥಿನಿಯಂ ಗಿಡ ನೋಡಿ, ಒಸಿ ಎದ್ದಿಲ್ಲ, ಜಾಸ್ತಿ ಎದ್ದೈತಿ. ಈಗ ಕ್ಲೀನ್ ಮಾಡ್ಸೋಕ್ಕೆ ನೋಡಿ, ಕ್ಲೀನ್ ಮಾಡ್ಸೋಕ್ಕೆ ಆಗಲ್ಲ, ಹಂಗಾಗೈತಿ.
ರೋಡ್ ಓಡಿಸೋದೇ ಕಷ್ಟ ಐತಿ ನೋಡಿ. ಹಾಂ ಓಣ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಜವಾನ್ ಜೈ ಕಿಸಾನ್. ರೈತರಿಗೆ ಸಪೋರ್ಟ್ ಮಾಡಿ, ರೈತರ ಮಕ್ಕಳು ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.